ನಮಸ್ಕಾರ ಎಲ್ರಿಗೂ. ನಿಮ್ಮೆಲ್ರಿಗೂ ಭೀಮ್ ಅಮಾವಾಸ್ಯೆ ವ್ರತದ ಹಾರ್ದಿಕ ಶುಭಾಶಯಗಳು. ಇವತ್ತು ಸಾಕಷ್ಟು ರೀಲ್ಸಲ್ಲಿ ಸಾಕಷ್ಟು ಜನ ಭೀಮ್ ಅಮಾವಾಸ್ಯೆ ಪೂಜೆ ಬಗ್ಗೆ, ವ್ರತದ ಬಗ್ಗೆ, ಹಾಗೆ ಪಾದ ಪೂಜೆ ಬಗ್ಗೆ ತುಂಬಾ ಹೇಳಿದ್ದಾರೆ. ಬಟ್ ಈ ಒಂದು ವ್ರತದಲ್ಲಿ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತ ಹೇಳಿದ್ರೆ ಒಂದು ನಾವು ಕಟ್ಕೊಳ್ಳೋಂಥ ಕಂಕಣ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಯಾರೂ ಹೇಳಿಲ್ಲ. ಅದೊಂದು ಗೊತ್ತಿದ್ರೆ ನೆನೆನೆ ಹೇಳ್ತಾ ಇದ್ದೆ. ಅಟ್ಲೀಸ್ಟ್ ಮುಂದಿನ ವ್ರತಗಳಲ್ಲಿ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಬರೀ ದಾರ ಅಲ್ಲ, ಈ ರೀತಿ ಗಂಟನ್ನ ಕಟ್ಕೊಂಡು ಅದಕ್ಕೆ ಪೂಜೆ ಮಾಡಿ ನಂತರ ಅದನ್ನ ಸುಮಂಗಳಿಯರ ಹತ್ರ ಅಥವಾ ನಿಮ್ಮ ನಿಮ್ಮ ಪತಿ ಹತ್ರ, ನಿಮ್ಮ ಗಂಡಂದ್ರ ಹತ್ರ ಕಟ್ಟಿಸ್ಕೊಳ್ಳೋ ಅಂಥದ್ದು. ಭೀಮ್ ಅಮಾವಾಸ್ಯೆ ವ್ರತದಲ್ಲಿ 9 ಗಂಟು, ಹಾಗೆ ವರಮಹಾಲಕ್ಷ್ಮಿ ವ್ರತದಲ್ಲಿ 12 ಗಂಟು, ಮತ್ತೆ ನಾವು ಅದ್ರ ನಂತರ ಬರುವಂತ ಗೌರಿ ಪೂಜೆ ಸ್ವರ್ಣ ಗೌರಿ ವ್ರತ ಅದರಲ್ಲಿ 16 ಗಂಟಿನ ದಾರವನ್ನ ನಾವು ಮಾಡಿಕೊಂಡು ಅದನ್ನ ಪೂಜೆ ಮಾಡಿ ಅದನ್ನ ನಂತರ ಪ್ರಸಾದ ರೀತಿ ಸ್ವೀಕರಿಸಿ ಕೈಗೆ ಕಟ್ಕೊಳ್ಳೋ ಅಂಥದ್ದು.